ಹಲೋ ಎವ್ರಿವನ್, ನಾನಿವತ್ತು ಬಿಕಾಮ್ ಬಿ ಎ ಹಾಗೂ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗಾಗಿ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಮೇಲೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದು 5 ಅಂಕವನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೋದು ಈಸಿಯಾಗಿ ಅನ್ನುವಂತಹ ಒಂದು ಟ್ರಿಕ್ಕನ್ನು ನೋಡೋಣ. ಸೊ ಮೊದಲಿಗೆ ಇಲ್ಲಿ ಕ್ವಶನ್ ಟ್ಯಾಗ್ ಮೇಲೆ 2 ಕ್ವಶನ್ಗಳನ್ನು ನೀಡಲಾಗಿದೆ. ಸೊ ಹಾಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಯಾವ ರೀತಿಯಾಗಿ ನೆಗೆಟಿವ್ ಸೆಂಟೆನ್ಸ್ ಅನ್ನಾಗಿ ಚೇಂಜ್ ಮಾಡಬೇಕು ಅನ್ನೋದನ್ನು ಕುರಿತು ಕೊಟ್ಟಿದ್ದಾರೆ. ಇವೆರಡನ್ನ ಚೇಂಜ್ ಮಾಡಿ ಸೊ ಯಾವ ರೀತಿಯಾಗಿ ಈಸಿಲಿ ನಾವು 5 ಮಾರ್ಕ್ಸನ್ನು ಪಡೆಯೋಣ ನೋಡ್ತಾ ಹೋಗೋಣ. ಮೊದಲಿಗೆ ಕ್ವಶನ್ ಟ್ಯಾಗ್ಸ್ ಅನ್ನು ಯಾವ ರೀತಿಯಾಗಿ ಹಚ್ಚಬೇಕು ನೋಡೋಣ. ಇಲ್ಲಿ 2 ಸೆಂಟೆನ್ಸ್ ಅನ್ನು ಕೊಡಲಾಗಿದೆ. ರವಿ ಇಸ್ ನಾಟ್ ಗುಡ್ ಬಾಯ್ ಅಂತ ಹೇಳಿ, ನೆಕ್ಸ್ಟ್ ಸಿ ಡ್ರೈವ್ಸ್ ವೆಲ್ ಅಂತ ಹೇಳಿ. ಸೊ ರವಿ ಮೊದಲಿಗೆ ನಾವು ಟ್ಯಾಗ್ ಹಚ್ಚಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಯಾವ ಒಂದು ಫಾರ್ಮಲ್ ಇದೆ ಅಂದ್ರೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ನೆಗೆಟಿವ್ ಪಾಸಿಟಿವ್ ಅದನ್ನು ಗುರ್ತು ಮಾಡ್ಕೊಳ್ಬೇಕು. ರವಿ ಇಸ್ ನಾಟ್ ಗುಡ್ ಬಾಯ್ ಅಂತ, ಸೊ ಇದು ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಸೊ ನೆಕ್ಸ್ಟ್ ಸಿ ಡ್ರೈವ್ಸ್ ವೆಲ್ ಅಂತಿದೆ, ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಸೊ ಈ ರೀತಿ ಗುರ್ತು ಮಾಡ್ಕೊಂಡ್ರೆ ನಿಮಗೆ ಟ್ಯಾಗ್ ಹಚ್ಚೋದು ಬಹಳ ಸುಲಭವಾಗುತ್ತೆ. ನೋಡಿ ಟ್ಯಾಗ್ ಯಾವ ರೀತಿಯಾಗಿ ಹಚ್ಚಬೇಕು ಅಂತಂದ್ರೆ ಕ್ವಶನ್ ಟ್ಯಾಗ್ ಅನ್ನ ರವಿ ಈಸ್ ನಾಟ್ ಗುಡ್ ಬಾಯ್ ಅಂತ ಇದೆ. ಫಸ್ಟ್ಗೆ ಹೆಲ್ಪಿಂಗ್ ವರ್ಬ್ ಹಚ್ಚಬೇಕು. ಹೆಲ್ಪಿಂಗ್ ವರ್ಬ್ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಹೀಸ್ ಇದೆ, ಸೊ ಹೀಸ್ ಅನ್ನ ನಾವು ಹಾಗೆ ಕ್ಯಾರಿ ಮಾಡ್ಕೊಳ್ತೀವಿ, ಈಸ್. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್ ಬಂದ್ಬಿಟ್ಟು ಇಲ್ಲಿ ರವಿ ಇದೆ ಸಬ್ಜೆಕ್ಟ್ ಜಾಗದಲ್ಲಿ ರವಿ ಇರೋದ್ರಿಂದ ರವಿಯನ್ನ ನಾವು ಪ್ರೊನೌನ್ ಆಗಿ ಕನ್ವರ್ಟ್ ಮಾಡಿದಾಗ ಹಿ ಅಂತ ಆಗುತ್ತೆ, ಮೇಲ್ ಆಗಿರೋದ್ರಿಂದ ಹೀಸ್ ಹಿ ಕ್ವಶನ್ ಮಾರ್ಕ್. ಈಗ ನೋಡಿ ಇದರ ಸ್ಟ್ರಕ್ಚರ್ ಹೇಗಿದೆ ತಿಳಿಸ್ಕೊಡ್ತೀನಿ ನಿಮಗೆ. ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿನೇ ಈ ಒಂದು ಕ್ವಶನ್ ಟ್ಯಾಗ್ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ರವಿ ಇಸ್ ನಾಟ್ ಗುಡ್ ಬಾಯ್, ಈಸಿ ಅಂತ ಹೇಳಿ ನಾವು ಕೊಟ್ಟಿರ್ತಕ್ಕಂತಹ ನೆಗೆಟಿವ್ ಸೆಂಟೆನ್ಸ್ಗೆ ಪಾಸಿಟಿವ್ ಟ್ಯಾಗ್ ಅನ್ನು ಅತಿ ಸುಲಭವಾಗಿ ಮಾಡ್ಬೋದು, ಈ ಒಂದು ಟ್ರಿಕ್ ಅನ್ನು ನೀವು ನೆನ್ಪಿಟ್ಕೊಂಡು. ನೆಕ್ಸ್ಟ್ ನೋಡಿ ಎರಡನೇದಾಗಿ ಇಲ್ಲಿ ಸಿ ಡ್ರೈವ್ಸ್ ವೆಲ್ ಅಂತ ಹೇಳಿ ಪಾಸಿಟಿವ್ ಸೆಂಟೆನ್ಸ್ ಕೊಡಲಾಗಿದೆ. ಇದು ಸಿ ಡ್ರೈವ್ಸ್ ವೆಲ್ ಅನ್ನುವಂತಹ ಒಂದು ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಸಬ್ಜೆಕ್ಟ್ ಜಾಗದಲ್ಲಿ ಹಿ ಸಿ ಇಟ್ಟು ಬಂದಾಗ ಏನಾಗುತ್ತೆ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಡಸ್ ಬರುತ್ತೆ, ಡಸ್. ಈಗ ಪ್ಲಸ್ ನಾಟ್ ಹಚ್ಚಬೇಕು. ನಾಟ್ ಅನ್ನ ನಾವು ಬಿಡಿಸಿ ಡಸ್ ನಾಟ್ ಅಂತ ಹಚ್ಚಬಾರ್ದು, ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಡಸಂಟ್ ಅಂತ ಹಚ್ಚಬೇಕು. ಡಸಂಟ್ ಪ್ರೊನೌನ್ ಬಂದ್ಬಿಟ್ಟು ಆಲ್ರೆಡಿ ಸಿ ಇದೆ, ಡಸಂಟ್ ಸಿ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿ ಇದರ ಒಂದು ಫಾರ್ಮುಲಾ ಹೇಗಿದೆ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಪ್ರೊನೌನ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿನೇ ಈ ಒಂದು ನಾವು ನೆಗೆಟಿವ್ ಟ್ಯಾಗ್ ರೆಡಿ ಆಗಿದೆ ಅಂತ ಹೇಳ್ಬೋದು. ಪಾಸಿಟಿವ್ ಸೆಂಟೆನ್ಸ್ಗೆ ನೆಗೆಟಿವ್ ಟ್ಯಾಗ್ ಅನ್ನು ನಾವು ಸೇರಿಸಬಹುದು. ಯಾವ ರೀತಿಯಾಗಿ 2 ಮಾರ್ಕ್ಸ್ ಅನ್ನು ನಾವು ಸರಳವಾಗಿ ಪಡೆದುಕೊಂಡ್ವಿ ಅನ್ನುವಂಥದ್ದು. ನೆಕ್ಸ್ಟ್ ರಿರೈಟ್ ದ ಫಾಲೋವಿಂಗ್ ಇಂಟು ನೆಗೆಟಿವ್ ಸೆಂಟೆನ್ಸ್. ಕೊಟ್ಟಿರ್ತಕ್ಕಂಥ ಕೆಳಗಿನ 3 ವಾಕ್ಯಗಳನ್ನ ನಾವು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಯಾವ ರೀತಿಯಾಗಿ ಮಾಡೋದು ನೋಡ್ತಾ ಹೋಗೋಣ. ಒಂದನೇ ಸೆಂಟೆನ್ಸ್ ಸಿ ವಾಸ್ ಟಯರ್ಡ್ ಅಂತ ಇದೆ, ಸೊ ಇದು ಫಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಚೇಂಜ್ ಮಾಡೋಣ ಅಂತಂದ್ರೆ ಸಿ ಸಬ್ಜೆಕ್ಟ್ ಸಿ, ಹೆಲ್ಪಿಂಗ್ ವರ್ಬ್ ವಾಸ್, ಸಿ ವಾಸ್. ಈಗ ನಾಟ್ ತೆಗೆದುಕೊಳ್ಬೇಕು, ಸಿ ವಾಸ್ ನಾಟ್ ಟಯರ್ಡ್. ಇದರ ಒಂದು ಈ ರೀತಿಯಾಗಿ ಸಿ ವಾಸ್ ಟಯರ್ಡ್ ಅಂತ ಅನ್ನುವಂಥ ಒಂದು ಸೆಂಟೆನ್ಸ್ ಅನ್ನು ಸಿ ವಾಸ್ ನಾಟ್ ಟಯರ್ಡ್ ಅಂತ ಹೇಳಿ ನಾವು ನೆಗೆಟಿವ್ ಫಾರ್ಮ್ ಅಲ್ಲಿ ಬರೆದ್ವಿ. ಸರಳವಾಗಿ ನೀವು ಬರೀಬಹುದು. ನೆಕ್ಸ್ಟ್ ಎರಡನೇದಾಗಿ ಐ ಹ್ಯಾವ್ ಅ ಪೆನ್ ಅಂತಿದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಸೊ ಇದನ್ನ ನಾವು ಯಾವ ರೀತಿಯಾಗಿ ನೆಗೆಟಿವ್ ಮಾಡೋದನ್ನ ನೋಡಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರೋದ್ರಿಂದ ಡೂ ಹೆಲ್ಪಿಂಗ್ ವರ್ಬ್ ಅನ್ನು ಐ ಬಂದಾಗ ಸಬ್ಜೆಕ್ಟ್ ಜಾಗದಲ್ಲಿ ಡೂ ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಳ್ಬಹುದು. I do not ಮೇನ್ ವರ್ಬ್ ಆಗಿ ಹ್ಯಾವ್ ಇದೆ, ಸೊ ಐ ಡು ನಾಟ್ ಹ್ಯಾವ್
ಎ ಫೆನ್. ಈ ರೀತಿಯಾಗಿ ನಾವು ನೆಗೆಟಿವ್ ಸೆಂಟೆನ್ಸನ್ನು ಮಾಡಬಹುದು. ಐ ಡು ನಾಟ್ ಹ್ಯಾವ್ ಎ ಫೆನ್ ಅಂತ ಹೇಳಿ. ನೆಕ್ಸ್ಟ್ ಮೂರನೇದಾಗಿ ಸಿ ಲೈಕ್ಸ್ ಟೀ ಅಂತ ಇದೆ. ಸಿ ಲೈಕ್ಸ್ ಟೀ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲೇ ಇದೆ. ಇಲ್ಲಿ ಸಬ್ಜೆಕ್ಟ್ ಜಾಗದಲ್ಲಿ ಹೀಸ್ ಇಟ್ ಬಂದಾಗ ನಾವು ವರ್ಬ್ಗೆ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಪ್ರತ್ಯಯವನ್ನು ಹಚ್ತೀವಿ ಅನ್ನೋದು ರೂಲು. ಸೊ ಹೀಗಾಗಿ ನಾವು ಯಾವ ರೀತಿಯಾಗಿ ಇದನ್ನು ಮಾಡಬೇಕು ನೋಡಿ. ಸಿ ಸೀಟ್ ಬಂದಾಗ ನಾವು ಹೆಲ್ಪಿಂಗ್ ವರ್ಬನ್ನ ಡಸ್ ಅನ್ನು ತೆಗೆದುಕೊಳ್ತೀವಿ. ಸಿ ಡಸ್ ನಾಟ್. ಸಿ ಡಸ್ ನಾಟ್ ಲೈಕ್. ವರ್ಬ್ ಒನ್ ಲೈಕ್ ಬರುತ್ತೆ. ಸಿ ಡಸ್ ನಾಟ್ ಲೈಕ್ ಟೀ. ಸಿ ಡಸ್ ನಾಟ್ ಲೈಕ್ ಟೀ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಮೂರು ಸೆಂಟೆನ್ಸ್ಗಳನ್ನು ನಾವು ನೆಗೆಟಿವ್ ಫಾರ್ಮ್ನಲ್ಲಿ ಬರೆದ್ವಿ. ಸೊ ಭಾಳ ಸುಲಭವಾಗಿ 3 ಅಂಕಗಳನ್ನು ನಾವು ಪಡೆದುಕೊಳ್ಬಹುದು. ಸೊ ಇಲ್ಲಿಯವರೆಗೆ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಇಂಗ್ಲಿಷ್ ಗ್ರಾಮರ್ ವಿಡಿಯೋ ನಿಮಗೆ ಸರಳವಾಗಿ ಅರ್ಥ ಆಗಿದ್ರೆ ಈ ಒಂದು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಬಂದ್ಬಿಟ್ಟು ಸ್ಮಾಲ್ ಚೇಂಜ್ ಅಂತ ಹೇಳಿ ದಯವಿಟ್ಟು ಈ ಒಂದು ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೇನೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ತಮ್ಮೊಟ್ಟಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರಗಳು.